ಜೈ ಜಗನ್ನಾಥ. ಭಾರತದ ಮತ್ತು ವಿಶ್ವದ ಎಲ್ಲಾ ಸನಾತನ ಧರ್ಮೀಯ ಭಕ್ತ ಜನರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಹಿಂದಿನ ಸಂಚಿಕೆಯಲ್ಲಿ ತೃತೀಯ ವಿಶ್ವಯುದ್ಧದ ಸಮಯದಲ್ಲಿ ಪಂಚಭೂತದ ಪ್ರಳಯ ಮತ್ತು ಮಾನವನ ಕರ್ಮದ ವಿಚಾರ ಮತ್ತು ಜಲಪ್ರಳಯದ ಅನಾಹುತವನ್ನು ಮಾನವ ಸಮಾಜ ಮತ್ತು ಬ್ರಹ್ಮಾಂಡವನ್ನು ಹೇಗೆ ಎದುರಿಸುತ್ತವೆ ಎಂಬುದರ ಬಗ್ಗೆ ನಾವು ಚಿಂತನೆ ಮಾಡಿದ್ದೇವೆ. ನಂತರ ಮಹಾಪುರುಷ ಅಚ್ಯುತಾನಂದ ತಮ್ಮ ಭವಿಷ್ಯ ಗ್ರಂಥದಲ್ಲಿ ಹೀಗೆ ಬರೆದಿದ್ದಾರೆ. ଅନାଉ ଅନାଉ କାହିଁ ଜଳ ମାଡ଼ିଯିବ, ମାଟିର ଲକ୍ଷ ଫୁଟ ଉପରେ ରହିବ. ಮಹಾಪುರುಷ ಅಚ್ಯುತಾನಂದ ಅವರು ಒಂದು ಎಚ್ಚರಿಕೆ ನೀಡಿದ್ದಾರೆ. ಇದು ಎಲ್ಲ ವೈಜ್ಞಾನಿಕ ಜನರಿಗೂ ಎಚ್ಚರಿಕೆ. ಸಮುದ್ರದ 1,00,000 ಅಡಿವರೆಗೆ ಜಲಪತನ ಅಂದರೆ ಭೂಮಿಯ ಸ್ಥಿತಿಯಿಂದ ಹಲವಾರು ಅಡಿ. ಭವಿಷ್ಯ ಮಾಲಿಕೆಯಲ್ಲಿ ಮಹಾಪುರುಷ ಅಚ್ಯುತಾನಂದ ಬರೆದಿದ್ದಾರೆ, ಮಾತಿರ 1,00,000 ಫುಟ್ ಮೇಲೆ ಇರಿಬವ ಅಂದರೆ ನೆಲದಿಂದ 1,00,000 ಅಡಿ ಎತ್ತರದ ಸಮುದ್ರದ ಅಲೆಗಳು ಅಂದರೆ ಜಲವಿರುತ್ತದೆ. ಇದರಿಂದ ಎಷ್ಟು ಅನಾಹುತವಾಗುತ್ತದೆ ಮತ್ತು ಏನಾಗುತ್ತದೆ ನೀವು ಊಹಿಸಲು ಮತ್ತು ಅಂದಾಜಿಸಲು ಸಾಧ್ಯ. 1,000 ಅಡಿಯ ವಿಚಾರ ಇಲ್ಲಿ ಮಾಡಿಲ್ಲ. ಅವರು ಹೇಳಿದ್ದಾರೆ 1,00,000 ಅಡಿ ಅಂದರೆ 1,00,000 ಅಡಿ ಈವರೆಗೆ ಇಷ್ಟು ಯಾವುದೇ ಕಟ್ಟಡ ಅಥವಾ ಅಪಾರ್ಟ್ಮೆಂಟ್ 1,00,000 ಅಡಿಯದು ಇಲ್ಲ. ಹಾಗಾಗಿ ಪ್ರಳಯದಲ್ಲಿ ವಿಶ್ವದ ಸ್ಥಿತಿ ಬಹಳ ಅನಾಹುತವಾಗುತ್ತದೆ. ಅದನ್ನು ವರ್ಣಿಸುವುದು ಸಾಧ್ಯವಿಲ್ಲ. ಮತ್ತೊಂದು ಸ್ಥಳದಲ್ಲಿ ಅವರು ಮತ್ತೆ ಬರೆದಿದ್ದಾರೆ, ನೀರು 1,00,000 ಅಡಿ ಬರುತ್ತದೆ ಮತ್ತು ಕೆಲವೆಡೆ 50,000 ಅಡಿ ಇರುತ್ತದೆ. ಮತ್ತು ಕೆಲವೆಡೆ 30,000 ಅಡಿ ಇರುತ್ತದೆ. ಕೆಲವೆಡೆ 1,000 ಅಡಿ ಕೂಡ ಇರುತ್ತದೆ ಮತ್ತು ಇನ್ನು ಕೆಲವೆಡೆ 1,000 ಅಡಿಗೂ ಇರುತ್ತದೆ. ಆದರೆ ಎಲ್ಲಿ ಭಕ್ತರು ಧರ್ಮದ ಮಾರ್ಗವನ್ನು ಇರುತ್ತಾರೆ, ಭವಿಷ್ಯ ಮಾಲಿಕೆಯನ್ನು ಅನುಸರಿಸುತ್ತಾರೆ ಮತ್ತು ಯಾರು ಸುಧರ್ಮ ಮಹಾಸಂಘವನ್ನು ಸೇರಿರುತ್ತಾರೆ ಅವರಿಗೆ ಸದಾ ಭಗವಂತನ ರಕ್ಷಣೆ ಇರುತ್ತದೆ. ಈ ಮಾತನ್ನು ನಾನು ನೇರವಾಗಿ ಹೇಳಲು ಇಚ್ಛೆಪಡುತ್ತೇನೆ. ಧರ್ಮ ಸ್ಥಾಪನೆಯು ಸುಧರ್ಮ ಮಹಾಸಂಘದ ಮೂಲಕವೇ ಆಗುತ್ತದೆ ಮತ್ತು ಸುಧರ್ಮ ಮಹಾಸಂಘವು ಏಕೈಕ ಸಂಸ್ಥೆಯಾಗಿದೆ. ಅದು ಭಕ್ತರು ಮತ್ತು ಮಾನವ ಸಮಾಜಕ್ಕೆ ರಕ್ಷಣೆ ನೀಡಲು ಸಾಧ್ಯವಾಗುತ್ತದೆ. ಅವರು ಭವಿಷ್ಯ ಮಾಲಿಕೆಯಲ್ಲಿ ಬರೆದಿದ್ದಾರೆ, 1,00,000 ಅಡಿವರೆಗೆ ನೀರು ಇರುತ್ತದೆ ಮತ್ತು ಅದರ ರಕ್ಷಣೆಯ ಪ್ರಮಾಣವನ್ನು ಸಹ ನೀಡಿದ್ದಾರೆ. ಮಹಾಪುರುಷ ಅಚ್ಯುತಾನಂದ ಅವರು ಭವಿಷ್ಯ ಮಾಲಿಕೆಯಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಭಯಪಡುತ್ತಿರುವವರಿಗೆ ನಾನು ಹೇಳುತ್ತೇನೆ, ಪರಿಹಾಸ್ಯ ಮಾಡುವವರಿಗೆ ಸಹ ಹೇಳುತ್ತೇನೆ, ಅಯ್ಯೋ ಕೇಳಿ ಮತ್ತು ಅರ್ಥಮಾಡಿಕೊಳ್ಳಿ. ಭವಿಷ್ಯ ಮಾಲಿಕೆಯನ್ನು ಯಾರನ್ನಾದರೂ ಭಯಭೀತಗೊಳಿಸಲು ಬರೆದಿಲ್ಲ. ಮಾಲಿಕೆಯಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಆಪತ್ತು ಬರುತ್ತಿದೆ, ಸಮಸ್ಯೆ ಬರುತ್ತಿದೆ, ಪರಿಹಾರ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಮತ್ತು ಮಾನವ ಸಮಾಜಕ್ಕೆ ಮುನ್ನೆಚ್ಚರಿಕೆಗಳನ್ನು ಮತ್ತು ಮನುಷ್ಯರ ಉದ್ಧಾರದ ಮಾರ್ಗವನ್ನು ಹೇಗೆ ಪಡೆಯುವುದು ಎಂಬುದನ್ನು ತಿಳಿಸಿದ್ದಾರೆ. ಅಚ್ಯುತಾನಂದ ಅವರು ಬರೆದಿದ್ದಾರೆ, ನೀರಿನ ಅನಾಹುತದಲ್ಲಿ ಬ್ರಹ್ಮಾಂಡದಲ್ಲಿರುವ ಪಾಪಿಗಳು ನಾಶವಾಗುತ್ತಾರೆ ಮತ್ತು ಯಾರು ನಿಜವಾಗಿಯೂ ಧರ್ಮದಲ್ಲಿ ಇರುತ್ತಾರೆ, ಸುಧರ್ಮ ಸಂಘದಲ್ಲಿ ಇರುತ್ತಾರೆ ಅವರಿಗೆ ರಕ್ಷಣೆ ಇರುತ್ತದೆ. ಸಮುದ್ರ ಬರುತ್ತದೆ, ಭೂಮಿಯ ಮೇಲೆ ಜಲಪ್ರವಾಹ ಉಂಟಾಗುತ್ತದೆ ಎಂದು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಆದರೆ ನಮ್ಮ ಭಕ್ತರು ಇರುವ ಸ್ಥಳದಲ್ಲಿ ಸುಧರ್ಮ ಮಹಾಸಂಘದ ಭಕ್ತರು, ಪ್ರಭುವಿನ ಶರಣಾಗತಿಯಲ್ಲಿರುವ ಭಕ್ತರು ಇಂತಹ ಸಮಯದಲ್ಲೂ ಪ್ರಭುವಿನ ಭಜನೆ ಮಾಡುತ್ತಿರುತ್ತಾರೆ. ಹಾಗಾದರೆ ಅವರಿಗೆ ಏನಾಗುತ್ತದೆ? ಅವರು ಜಲ ಸಮಾಧಿ ಪಡೆಯುತ್ತಾರಾ ಅಥವಾ ಜಲಪ್ರಳಯದಿಂದ ರಕ್ಷಣೆ ಪಡೆಯುತ್ತಾರಾ ಮತ್ತು ಯಾರು ಅವರಿಗೆ ರಕ್ಷಣೆ ನೀಡುತ್ತಾರಾ? ಮಹಾಪುರುಷ ಅಚ್ಯುತಾನಂದ ಹೀಗೆ ಬರೆದಿದ್ದಾರೆ, ಸಮುದ್ರ ಬಂದಾಗ ಭಕ್ತರನ್ನು ನೋಡಿ ಪ್ರಭು ತನ್ನ ಯೋಗಮಾಯ ಶಕ್ತಿಯಿಂದ ಸಮುದ್ರವನ್ನು 2 ಭಾಗಗಳಲ್ಲಿ ವಿಭಜಿಸಿ ಮಧ್ಯ ಸ್ಥಳದಲ್ಲಿ ಭಕ್ತರು ಆ ಸ್ಥಳವನ್ನು ಬಿಟ್ಟು ಹೋಗುತ್ತಾರಂತೆ ಮತ್ತು ಭಕ್ತರಿಗೆ ಏನೂ ತೊಂದರೆ ಆಗುವುದಿಲ್ಲ. ಇದು ಭವಿಷ್ಯಮಾಲಿಕೆಯ ಅತ್ಯಂತ ದೊಡ್ಡ ರಕ್ಷಣೆ ಮತ್ತು ಪವಿತ್ರತೆ. ನೀವು ಉಳಿಯಲು ಬಯಸಿದರೆ, ನೀವು ರಕ್ಷಣೆಯನ್ನು ಹುಡುಕಿದರೆ, ನಿಮಗೆ ಭಯವಿದ್ದರೆ, ದೇವರ ಶರಣಾಗತಿಯಲ್ಲಿ ಬರಲು ಇಚ್ಛಿಸಿದರೆ ಮೊದಲು ಧರ್ಮವನ್ನು ಪಾಲಿಸಿ, ದಾನ ಧರ್ಮ ಮತ್ತು ಭಜನೆ ಮಾಡಿ. ಕಲವು ತದ್ದರಿ ಕೀರ್ತನಾಥ ಅಂದರೆ ಕಲಿಯುಗದಲ್ಲಿ ದೊಡ್ಡ ಧರ್ಮ ಎಂಬುದು ನಾಮಕೀರ್ತನೆ. ಯಾವ ನಾಮ ಭಜನೆ ಮಾಡಬೇಕು, ನೀವು ಯಾವ ನಾಮ ಭಜನೆ ಮಾಡುತ್ತೀರೋ ಅದರ ಬಗ್ಗೆ ಮಾಲಿಕೆಯಲ್ಲಿ ಬರೆದಿದ್ದಾರೆ. ಎಲ್ಲ ನಾಮಗಳು ಕೆಲಸ ಮಾಡುವುದಿಲ್ಲ, ಏಕೆಂದರೆ 4 ಯುಗಗಳಲ್ಲಿ ಸತ್ಯಯುಗದಲ್ಲಿ ಪ್ರಭು ನಾರಾಯಣ ಮತ್ತು ಮಹಾವಿಷ್ಣುವಿನ ನಾಮದ ಮಹತ್ವ ದೊಡ್ಡದು. ತ್ರೇತಾಯುಗದಲ್ಲಿ ರಾಮನಾಮದಿಂದ ಭಕ್ತರು ಉದ್ಧಾರ ಹೊಂದಿದ್ದರು. ದ್ವಾಪರ ಯುಗದಲ್ಲಿ ಭಗವಾನ್ ಶ್ರೀ ಕೃಷ್ಣನ ನಾಮ ಭಜನೆ ಮಾಡುವ ಮೂಲಕ ಭಕ್ತರು ಉದ್ಧಾರ ಹೊಂದಿದ್ದರು ಮತ್ತು ಕಲಿಯುಗದಲ್ಲಿ ಜಗನ್ನಾಥನ ನಾಮದಿಂದ ಭಕ್ತರು ಉದ್ಧಾರ ಹೊಂದಿದ್ದಾರೆ. ಆದರೆ ಕಲಿಯುಗದ ಅಂತ್ಯದಲ್ಲಿ ಬರುತ್ತಿರುವ ಹೊಸ ಯುಗ ಅಂದರೆ ಆದ್ಯ ಸತ್ಯ ಯುಗದಲ್ಲಿ ಯಾವ ನಾಮದ ದೊಡ್ಡ ಪರಿಣಾಮ ಇರುತ್ತದೆ?
ನೀವು ಸುಧರ್ಮ ಮಹಾಸಂಘದಲ್ಲಿ ಸೇರಿದರೆ ಅದರ ಬಗ್ಗೆ ನಿಮಗೆ ಎಲ್ಲಾ ಮಾಹಿತಿಯನ್ನು ಪಡೆಯಲು ಸಾಧ್ಯ ಮತ್ತು ಸಮಯದೊಂದಿಗೆ ಆ ನಾಮದ ಯಾವ ಪರಿಣಾಮ ಇರುತ್ತದೆ ನೀವು ಸಹ ಅದನ್ನು ಪಡೆಯುತ್ತೀರಿ ಮತ್ತು ಈಗಾಗಲೇ ಯಾರು ಭಕ್ತರು ಅದನ್ನು ಅನುಸರಿಸುತ್ತಿದ್ದಾರೆ ಅವರಲ್ಲಿಯೇ ಆ ಆಲೋಚನೆ ಇದೆ ಅವರಿಗೆ ಮಾತ್ರ ಅದನ್ನು ತಿಳಿದಿದೆ ಆದ್ದರಿಂದ ನೀವು ಧರ್ಮಕ್ಕೆ ಬನ್ನಿ ಏಕೆಂದರೆ ಉತ್ತರದಲ್ಲಿ ಹಿಮ ಲಕ್ಷಾಂತರ ಅಡಿ ಎತ್ತರದಲ್ಲಿದೆ ಮತ್ತು ಅನಂತ ಯುಗಗಳಿಂದ ಇರುವ ಹಿಮಮಾಡಿಗಳು ಹಿಮಪರ್ವತಗಳು ಅವು ಕರಗಿದರೆ ಸಮುದ್ರದಲ್ಲಿ ಸೇರುತ್ತವೆ ಹಾಗಾಗಿ ಸಮುದ್ರ 1,000 ಅಡಿ ಎತ್ತರದಾಗುತ್ತದೆ ಅದೇ ಸಮಯದಲ್ಲಿ ಭಕ್ತರಿಗೆ ಭಗವಂತನ ನಾಮ ಭಜನೆ ಕೀರ್ತನೆ ಮತ್ತು ದಾರಿಯು ಉದ್ಧಾರ ಮಾಡುತ್ತದೆ ಆದ್ದರಿಂದ ನೀವು ಸಹ ಅರ್ಥಮಾಡಿಕೊಳ್ಳಿ ಮತ್ತು ಆಲೋಚನೆಗೆ ಅರ್ಥಮಾಡಿಕೊಳ್ಳಿ ಮತ್ತು ನಿಮ್ಮ ವಿವೇಕವನ್ನು ಜಾಗೃತಗೊಳಿಸಿ ಅಂತಹ ಸಮಯದ ಹಿಂದೆಯೇ ನಿಮಗಾಗಿ ಉತ್ತಮ ಕರ್ಮ ಉತ್ತಮ ಸ್ಥಳವನ್ನು ನಿರೂಪಿಸಿ ಅದು ನಿಮಗೆ ರಕ್ಷಣೆ ನೀಡುತ್ತದೆ ಯಾವುದೇ ವೈಜ್ಞಾನಿಕ ತಂತ್ರ ಮತ್ತು ಆಧುನಿಕ ತಂತ್ರಜ್ಞಾನ ಆರ್ಥಿಕ ಶಕ್ತಿ ಮತ್ತು ಶಕ್ತಿ ಹಲವು ಮಾನವರಿಗೆ ರಕ್ಷಣೆ ನೀಡಲಾರದು ಆದ್ದರಿಂದ ರಕ್ಷಣೆಯು ದೇವರೇ ಆಗಿದ್ದಾನೆ ಮತ್ತು ರಕ್ಷಣೆಯೇ ಭವಿಷ್ಯ ಮಾಲಿಕೆಯಾಗಿದೆ ಭವಿಷ್ಯ ಮಾಲಿಕೆಯನ್ನು ಕೇಳಿ ಮತ್ತು ಅರ್ಥಮಾಡಿಕೊಳ್ಳಿ ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಧಾರೆಯ ಪವಿತ್ರ ಧಾರೆಯಿಂದ ಅದನ್ನು ಸಾಧಿಸುವ ಮೂಲಕ ನೀವು ಸಹ ಸಜ್ಜನ ಮಾನವರಾಗಿ ಕಾಣಿಸಿಕೊಳ್ಳುವಿರಿ ಇಂದಿನ ಸಮಯ ಮುಗಿಯಿತು ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಚಾರವನ್ನು ಮುಂದುವರಿಸುತ್ತೇವೆ ಅಲ್ಲಿವರೆಗೆ ಜೈ ಜಗನ್ನಾಥ